ಮೇಜರ್ ಡಾಕ್ಟರ್ ಎಂ ಶಂಕರ್ ಅಂತ. ನಾನು ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಆಲಂಗೂರ್ ಕ್ರಾಸ್ ಇಲ್ಲಿಂದ. ನಾನು ಇವತ್ತು ನನ್ನ ಪುಣ್ಯ ದಿನ ಅಂತ ನಾನು ಹೇಳ್ಬೋದು. ಈ ಮುಳಬಾಗಿಲು ತಾಲೂಕಿನ ಈ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಆಲಂಗೂರು ಶ್ರೀಣ್ಣ ಅವರ 14ನೇ ಪುಣ್ಯ ತಿಥಿ ಎಂದು ಈ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ನಮಗೆ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಗಡಿ ಭಾಗ ಆಗಿದೆ ಮತ್ತು ಅತ್ಯಂತ ಹಿಂದುಳಿದ ಪ್ರದೇಶ ಆಗಿದೆ. ಈ ಪ್ರದೇಶದಲ್ಲಿ ಇವತ್ತು ಏನು ಕ್ರೀಡಾಕೂಟವನ್ನ ಅಥವಾ ಕ್ರಿಕೆಟ್ ಒಂದು ಆಯೋಜನೆ ಮಾಡಿದರೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಪ್ರತಿಭೆಗಳಿದೆ ಈ ಭಾಗದಲ್ಲಿ. ಆ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಇದೊಂದು ಮುಖ್ಯ ಅವಕಾಶ. ಇವತ್ತು ನಮ್ಮ ಭವಾನಿ ಮೇಡಮ್ನವರು ಮತ್ತೆ ನಮ್ಮ ಬಾಲಕೃಷ್ಣ ಅವರು, ಅನಂತರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಅವರು ಮತ್ತೆ ಪ್ರಕಾಶ್ ಅವರು, ಬಿಟ್ಟಳ್ಳಿ ಪ್ರಕಾಶ್ ಅವರು ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ತುಂಬಾ ಸಂತೋಷ. ಯಾಕಂತ ಹೇಳಿದ್ರೆ ಆಲಂಗೂರು ಶ್ರೀಣ್ಣ ಅವರು ಇವತ್ತು ಎಷ್ಟೊಂದು ವಿಶಾಲ ಹಿಮಾಲಯ ಎತ್ತರಕ್ಕೆ ಏರಿದ್ರು. ಈ ಒಂದು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪುಟ್ಟ ಗ್ರಾಮದಿಂದ ಹೋಗಿರ್ತಕ್ಕಂಥವ್ರು ಒಂದು ಮಂತ್ರಿಗಳಾಗಿ, ಪೌರಾಡಳಿತ ಮಂತ್ರಿಗಳು, ತೋಟಗಾರಿಕೆ ಮಂತ್ರಿಗಳು ಮತ್ತೆ ಜನಪ್ರಿಯ ಶಾಸಕರಾಗಿದ್ರು. ಅವರ ಕಾಲದಲ್ಲಿ ಇಡೀ ತಾಲೂಕಿನಲ್ಲಿ ಎಲ್ಲಿ ಶಾಲೆ ಇಲ್ಲ ಅಂತ ಕುಗ್ರಾಮಗಳು ಕೂಡ ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು, ಹೈಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ರು, ಅಂಬೇಡ್ಕರ್ ಭವನ ಸ್ಥಾಪನೆ ಮಾಡಿದ್ರು. ಮತ್ತೆ ಕುರಿ ಕೋಳಿ ಅಂಗಡಿಗಳನ್ನ ಅಲ್ಲಿ ಪ್ರಾರಂಭ ಮಾಡಿದ್ರು, ಹೂವಿನ ಮಾರ್ಕೆಟ್ ಮಾಡಿದ್ರು. ಹೀಗೆ ಹಲವಾರು ರಸ್ತೆಗಳನ್ನ ಅವರು ಪ್ರಾರಂಭ ಮಾಡಿದ್ರು. ರಾಮೇಗೌಡ ರಸ್ತೆ ಮಾಡಿದ್ರು. ನಂತರ ಆಲಂಗೂರು ಶ್ರೀಣ್ಣ ರಸ್ತೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅವರೆಲ್ಲ ಸ್ಥಾಪನೆ ಮಾಡಿದ್ರು. ಎಲ್ಲ ಗರ್ಲ್ಸ್ ಹೈಸ್ಕೂಲು, ಬಾಯ್ಸ್ ಡಿಗ್ರಿ ಕಾಲೇಜು ಎಲ್ಲ ಕಡೆನೂ ಇವರು ಮುಳಬಾಗಿಲು ತಾಲೂಕಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಿದ್ರು, ವಾಕಿಂಗ್ ಟ್ರ್ಯಾಕ್, ಈ ತರ ಎಲ್ಲ ವಿಷಯಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಇವತ್ತು ಮರೆಯಲಾರದಂತ ವ್ಯಕ್ತಿಗಳು. ಈ ಭಾಗದ ಜನ ಅವರನ್ನ ಎಂದಿಗೂ ಮರಿಬಾರ್ದು, ಅವ್ರ ಕುಟುಂಬವನ್ನು ಸಹ ಮರಿಬಾರ್ದು. ಇವರನ್ನ ನಾವು ಉತ್ತೇಜನ ಕೊಡ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇವರು ಮಾಡ್ತಕ್ಕಂಥ ಕೆಲಸಗಳು ಒಂದು ಇಷ್ಟಿಷ್ಟಲ್ಲ, ಹೇಳಕ್ಕೆ ದಿನಗಳೇ ಕಳೆಯುತ್ತೆ. ಅಂತ ಮಹಾನ್ ವ್ಯಕ್ತಿಗಳು ಎಲ್ಲ ಸಿಂಪಲ್ ಆಗಿದ್ರು. ಇವರು ಬಹಳಷ್ಟು ದೊಡ್ಡ ಜಮೀನ್ದಾರ ಆಗಿದ್ರೇನು, ಆದ್ರೆ ಅವರ ಮನಸ್ಸು, ಶ್ರೀಣ್ಣ ಅವ್ರ ಮನಸ್ಸು ಮಗುವಿನಂತ ಮನಸ್ಸು, ಸರಳ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ತಾ ಇದ್ರು. ಪಕ್ಷಪಾತ ಇಲ್ಲ, ಯಾವುದೇ ರೀತಿ ಎಲ್ಲರೂ ಒಂದೇ ಅನ್ನೋ ಭಾವನೆ ನೋಡ್ತಾ ಇದ್ರು. ಎಲ್ಲಾ ಪಕ್ಷದವರು ಬರ್ತಾ ಇದ್ರು, ಎಲ್ಲಾ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಹೈಸ್ಕೂಲ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಹೈಸ್ಕೂಲ್ ಅನ್ನು ಇವತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಪಾಸ್ ಆಗ ಅಲ್ಲಿ ವಿದ್ಯಾಭ್ಯಾಸ ಪಡೆದು ಲಾಸ್ಟ್ ಫಲಿತಾಂಶದಲ್ಲಿ 25ನೇ ಸಾಲ ನಾವು ಬಂದ ಮೇಲೆ 51 ಜನಕ್ಕೆ 48 ಜನ ಪಾಸ್ ಆಗಿದ್ದಾರೆ. ನನಗಂತೂ ತುಂಬಾ ಸಂತೋಷ ಆಗುತ್ತೆ. ಅವರ ಸಹಕಾರ ನಮ್ಮ ಮೇಲೆ ಇರ್ಲಿ. ಆಮೇಲೆ ನಮ್ಗೆ ಶಾಲೆಗೂ ಸ್ವಲ್ಪ ಜಾಗ ಸ್ಪೋರ್ಟ್ಸ್ಗೆ ಸ್ವಲ್ಪ ಕಲಿಸ್ಕೊಡ್ಬೇಕಂತ ಮೇಡಮ್ ಭವಾನಿ ಮೇಡಮ್ ಹತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಜಗದೀಶ್ ಅಣ್ಣದ ಕೇಳ್ತೀವಿ, ನಮ್ಮ ಶ್ಯಾಮಲಕ್ಕ ಅವ್ರನ್ನ ಕೇಳ್ತೀವಿ. ಅವರು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅವರು ಚೆನ್ನಾಗಿರ್ಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಸಿಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ನಾವು ಧನ್ಯವಾದಗಳು ತಿಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ. ಆಲಂಗೂರು ಶ್ರೀಣ್ಣ ಅವರಿಗೆ